ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೋಪಾಲ್ ಅಂತ. ನಾನು ಚಿತ್ರದುರ್ಗದವನು. ನನ್ನ ಮೊಬೈಲ್ ನಂಬರ್ ಬಂದು 7975710924. ನಾನು ಜನವರಿ 6, 2025 ರಾಷ್ಟ್ರಪತಿಗಳಿಗೆ ಮತ್ತು ನ್ಯಾಯಾಲಯಕ್ಕೆ ನನಗೂ ಮತ್ತು ನನ್ನ ಮಗಳಿಗೆ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿರುತ್ತೇನೆ. ಕಾರಣ ಏನಪ್ಪ ಅಂದರೆ, ದಾವಣಗೆರೆ MLA ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಕುಟುಂಬ ಹಾಗೂ JJM ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಲತಾ ಮತ್ತು ದಾವಣಗೆರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಮೆಡಿಕಲ್ ಸೂಪರ್ಡೆಂಟು ಹಾಗೆ ಆ್ಯಕ್ಷನ್ 3 ಟ್ರೈಲರ್ ಸಂಶೋಧನಾ ಕಾರ್ಯಕರ್ತೆ ಇವರೆಲ್ಲರೂ ನನ್ನ ಕುಟುಂಬಕ್ಕೆ ಮಾಡಿದ ಅನ್ಯಾಯ ಮತ್ತು ಮೋಸಕ್ಕೆ ನನ್ನ ಕುಟುಂಬ ಜೀವನ ಪೂರ್ತಿ ದುಃಖದಲ್ಲಿ ಮುಳುಗುವಂತೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಸರ್ಕಾರಿ ಕಚೇರಿಯಲ್ಲೂ 8 ಪುಟಗಳ ದೂರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ 60ಕ್ಕೂ ಹೆಚ್ಚು ದಾಖಲೆಗಳನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಮನನೊಂದು ದಯಾಮರಣ ಕೋರಿ ಅರ್ಜಿ ಸಲ್ಲಿಸುತ್ತೇನೆ. ಘಟನೆಗೆ ಬರುವುದಾದರೆ, ಗರ್ಭಿಣಿಯಾದಂಥ ನನ್ನ ಹೆಂಡತಿಯನ್ನು ದಾವಣಗೆರೆಯಲ್ಲಿರುವ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಪ್ರತಿ ತಿಂಗಳು ನಾರ್ಮಲ್ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಿದ್ದೆ. ಹಾಗೆ 8 ತಿಂಗಳು ತುಂಬಿದ ಸಮಯದಲ್ಲೂ ಸಹ ನನ್ನ ಹೆಂಡತಿಯನ್ನು ನಾರ್ಮಲ್ ಚೆಕಪ್ಗೆ ಕರೆದುಕೊಂಡು ಹೋಗಿದ್ದೆ. ಆ ಸಮಯದಲ್ಲಿ ವೈದ್ಯರು BP ಹೆಚ್ಚಾಗಿದೆ ಎಂದು ಸುಳ್ಳು ನೆಪ ಹೇಳಿ 3 ಗಂಟೆ ಸಮಯ ಆಸ್ಪತ್ರೆಗೆ ಅಡ್ಮಿಟ್ ಆಗಿ BP ಕಂಟ್ರೋಲ್ ಮಾಡಿ ಕಳಿಸುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಅವರು ಹೇಳಿದ ಹಾಗೆ ಆಸ್ಪತ್ರೆಗೆ ಅಡ್ಮಿಟ್ ಆದ ನಂತರ ನನ್ನ ಹೆಂಡತಿಯನ್ನು ಆಪರೇಷನ್ ರೂಮ್ಗೆ ಕರೆದುಕೊಂಡು ಹೋದರು. ಮತ್ತು ಅವರ ಬ್ಲಡ್ ನನಗೆ ನೀಡಿ ಬಾಪೂಜಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡು ಬರಲು ಹೇಳಿದರು. ನಾನು ಬಾಪೂಜಿ ಆಸ್ಪತ್ರೆಗೆ ಹೋದ 1 ತಾಸಿನಲ್ಲಿ ಆಸ್ಪತ್ರೆಯ ವೈದ್ಯರು ನನಗೆ ಫೋನ್ ಮಾಡಿ, ನಿಮ್ಮ ಹೆಂಡತಿಗೆ BP ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಅವರು ಸಹಿ ಮಾಡಬೇಕು ಅಂತ ಹೇಳಿದ್ರು. ಸರಿ ಮೇಡಮ್, ನಾನು ಬ್ಲಡ್ ಟೆಸ್ಟ್ಗೆ ಬಂದಿದ್ದೇನೆ, ನಾನೇ ಬಂದು ಸಹಿ ಮಾಡ್ತೀನಿ, ಅವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು, ಇಲ್ಲ BP ಟ್ರೀಟ್ಮೆಂಟ್ ಮಾಡಬೇಕು ಅರ್ಜೆಂಟಾಗಿ, ಮತ್ತು ಮಗುವಿನ ಶ್ವಾಸಕೋಶದ ಬೆಳವಣಿಗೆಗೆ ಇಂಜೆಕ್ಷನ್ ನೀಡಬೇಕು, ಇಲ್ಲಾಂದರೆ ನಿಮ್ಮ ಮಗುವಿಗೆ ಪ್ರಾಣಾಪಾಯವಾದರೆ ನಾವು ಜವಾಬ್ದಾರಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಕೂಡ ಹೇಳಿದೆ, ಮೇಡಮ್ ಮಗುವಿಗೆ ಇನ್ನೂ 8 ತಿಂಗಳು, ಇನ್ನು ಶ್ವಾಸಕೋಶದ ಬೆಳವಣಿಗೆಗೆ ಇನ್ನೂ ಭಾಳ ಟೈಮ್ ಐತೆ, ಮತ್ತು ನನ್ನ ಹೆಂಡತಿಗೆ ಅಂತ BP ಏನೂ ಇಲ್ಲ, ಆದರೂ ಡಾಕ್ಟ್ರು ಹೇಳಿದ್ರು ಅಂತ ಅಡ್ಮಿಟ್ ಆಗಿದ್ದು ಅಂತ ಹೇಳಿದೆ. ಅದಕ್ಕೆ ಅವರು, ನೋಡಿ ಈ ಇಂಜೆಕ್ಷನ್ ಹೊಸದಾಗಿ ಬಂದಿದೆ, ಅದಕ್ಕೆ ಎಲ್ಲರ ಹತ್ರನೂ ಸಹಿ ಮಾಡಿಸಿ ಎಲ್ರಿಗೂ ಇಂಜೆಕ್ಷನ್ ಕೊಡ್ತಿದ್ದೀವಿ, ಅದಕ್ಕೆ ನಿಮ್ಮ ಹೆಂಡತಿಗೆ ಹೇಳಿ ಸಹಿ ಮಾಡೋಕ್ಕೆ, ಇಲ್ಲಾಂದರೆ ನಿಮ್ಮ ಮಗುವಿಗೆ ಯಾವುದೇ ರೀತಿ ತೊಂದರೆ ಆದರೆ ನಮ್ಮನ್ನು ಕೇಳಬೇಡಿ ಅಂತ ಅಂದರು. ಆದರೂ ನಾನು ಅವರನ್ನು ಕೇಳಿದೆ, ಮೇಡಮ್ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳುತ್ತಿದ್ದೀರಾ, ಇದರಿಂದ ಏನಾದರೂ ಡೆಲಿವರಿ ಆಗೋ ಚಾನ್ಸ್ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಇದು ಮಗುವಿನ ಶ್ವಾಸಕೋಶದ ಬೆಳವಣಿಗೆಗೆ ಮಾತ್ರ, ನೀವು ಹೇಳಿದ್ದೀರಲ್ಲ ನಿಮ್ಮ ಹೆಂಡತಿಗೆ ಇನ್ನೂ 8 ತಿಂಗಳು ಅಂತ, ಡೆಲಿವರಿಗೆ ಇನ್ನೂ 25ರಿಂದ 30 ದಿನಗಳ ಟೈಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಪಿ ನನ್ನ ಹೆಂಡತಿಗೆ ಹೇಳಿದೆ, ಅವರು ಹೇಳಿದ ಕಡೆ ಸಹಿ ಮಾಡು ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದೆ. ಮತ್ತು ಇಲ್ಲಿವರೆಗೂ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದ ಡಾಕ್ಟ್ರು ಇದು ಒಂದು ಸಂಶೋಧನೆ ಅಂತ, ಇಲ್ಲ ಇದು ಒಂದು ರಿಸರ್ಚ್ ಅಂತ, ಇಲ್ಲ ಇದೊಂದು ಪ್ರಾಜೆಕ್ಟ್ ಅಂತ ಯಾವುದೇ ಪದ ಬಳಸಿಲ್ಲ. ಆಮೇಲೆ ಬ್ಲಡ್ ರಿಪೋರ್ಟ್ ತೆಗೆದುಕೊಂಡು ಆಸ್ಪತ್ರೆಗೆ ಹೋದೆ. ನನ್ನ ಹೆಂಡತಿ ಹೇಳಿದ್ರು, ಡಾಕ್ಟರ್ ಇಂಜೆಕ್ಷನ್ ಹಾಕಿ ಸ್ವಲ್ಪ ಸಮಯದ ನಂತರ ಮಗುವಿನ ಚಲನವಲನ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು, ಹೌದಾ, ಇಂಜೆಕ್ಷನಿಂದ ಸ್ವಲ್ಪ ಸುಸ್ತಾಗಿರುತ್ತೆ ಅಂತ ಹೇಳಿ ಡಿಸ್ಚಾರ್ಜ್ ಬಗ್ಗೆ ವಿಚಾರಿಸಲು ಹೋದೆ. ಅಲ್ಲಿನ ಡಾಕ್ಟ್ರು, ನಿಮ್ಮ ಹೆಂಡತಿಗೆ ಇನ್ನೂ BP ಕಂಟ್ರೋಲ್ ಆಗಿಲ್ಲ, ಇವತ್ತು ಸಹ ಇಲ್ಲೇ ಇರಬೇಕು, ನಾಳೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಮರುದಿನ ಬೆಳಗ್ಗೆ ಮತ್ತೊಂದು ಇಂಜೆಕ್ಷನ್ ಹಾಕಿದರು. ಇದರಿಂದ ನನ್ನ ಮಗುವಿಗೆ ಬಹಳ ಸಮಯ ಚಲನವಲನ ಇರಲಿಲ್ಲ. ಅದಕ್ಕೆ ಇದರ ಬಗ್ಗೆ ಅವರನ್ನು ವಿಚಾರಿಸಲು ಹೋದೆ. ಆಗ ಅವರು ಹೇಳಿದ್ರು, ನಿಮ್ಮ ಮಗುವಿಗೆ ಉಸಿರಾಟದ ತೊಂದರೆ ಉಂಟಾಗಿದೆ, ಆದ್ದರಿಂದ ಬೇಗ ಡೆಲಿವರಿ ಮಾಡಿಸಬೇಕು ಎಂದು. ಡೆಲಿವರಿಯಾಗಿ 5-6 ದಿನಗಳ ನಂತರ, ಅಂದರೆ ನನ್ನ ಹೆಂಡತಿ ಮತ್ತು ಮಗು ಆರೋಗ್ಯ ಸುಧಾರಿಸಿಕೊಂಡ ನಂತರ ನನ್ನ ಹೆಂಡತಿ ಮತ್ತು ಅವಳ ಗರ್ಭದಲ್ಲಿರುವ ಮಗುವನ್ನು ಸಂಶೋಧನೆಗೆ ಬಳಸಿಕೊಂಡ ಮಾಹಿತಿ ಪತ್ರ ಕೊಟ್ಟು ಹೋಗ್ತಾರೆ.
ಆ ಸಂಶೋಧನೆ ಪತ್ರ ಓದಿದ ಮೇಲೆ ನಮಗೆ ಗೊತ್ತಾಗಿದ್ದು ನನ್ನ ಹೆಂಡತಿ ಮತ್ತು ನನ್ನ ಮಗು ಸಂಶೋಧನೆ ಒಳಗಾಗಿದ್ದಾರೆ ಎಂದು. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ನನ್ನ ಹೆಂಡತಿಗೆ ಮತ್ತು ನನ್ನ ಮಗುಗೆ ಏನಾದರೂ ಸಾವು ಸಂಭವಿಸಿದರೆ ಈ ಸಂಶೋಧನೆ ಬಗ್ಗೆ ನಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿ ಗೊತ್ತಾಗ್ತಿರಲಿಲ್ಲ. ಆಮೇಲೆ ನಾನು ನನ್ನ ಹೆಂಡತಿ ಮತ್ತು ನನ್ನ ಮಗುವನ್ನು ಒಂದು ಪ್ರಾಣಿಗಳ ಥರ ಸಂಶೋಧನೆಗೆ ಬಳಸಿಕೊಂಡಿದ್ದಾರೆ ಎಂಬ ನೋವು ಮತ್ತು ತಾಯಿ ಗರ್ಭದಲ್ಲಿ ಆರೋಗ್ಯವಾಗಿ ಬೆಳೆಯಬೇಕಿದ್ದ ನನ್ನ ಮಗಳನ್ನು ಬಲವಂತವಾಗಿ ತಾಯಿ ಗರ್ಭದಿಂದ ಹೊರಗೆ ತಂದ ಡಾಕ್ಟರ್ ಮೇಲೆ ಕ್ರಮವಹಿಸಬೇಕು ಅಂತ ದಾವಣಗೆರೆ DC ಆಫೀಸ್ಗೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಮತ್ತು ದಾವಣಗೆರೆ DHOಗೆ ದೂರು ನೀಡಿದರೆ 3 ತಿಂಗಳಾದರೂ ಯಾವುದೇ ಕ್ರಮ ವಹಿಸಿಲ್ಲ. ಆಮೇಲೆ ನಾನು ಮಹಿಳಾ ಆಯೋಗಕ್ಕೆ, ಮಾನವ ಹಕ್ಕು ಆಯೋಗಕ್ಕೆ, ಲೋಕಾಯುಕ್ತಕ್ಕೆ, ದಾವಣಗೆರೆ SP ಆಫೀಸ್ಗೆ ದೂರು ನೀಡಿದರೆ ಅವರು ಸಹ ಯಾವುದೇ ಕ್ರಮ ವಹಿಸಿಲ್ಲ. ಕಾರಣ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಕುಟುಂಬ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ವಿಷಯವಾಗಿ ನ್ಯಾಯಾಲಯಕ್ಕೆ 6 ಬಾರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರು. ಏನೂ ಪ್ರಯೋಜನವಾಗಿಲ್ಲ. ಯಾಕಪ್ಪ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಪ್ರಭಾವ ಬಳಸಿ ಈ ವಿಚಾರ ನ್ಯಾಯಾಲಯಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರದಂತೆ ಮುಚ್ಚಿ ಹಾಕಿದ್ದಾರೆ. ಇದರಿಂದ ನನ್ನ 16 ತಿಂಗಳ ಮಗಳಿಗೆ ಮತ್ತು 16 ತಿಂಗಳ ಹೋರಾಟಕ್ಕೆ ನ್ಯಾಯ ದೊರಕಿಸದಂಥ ಪರಿಸ್ಥಿತಿ. ಇದಕ್ಕಾಗಿ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿರುತ್ತೇನೆ. ದಯವಿಟ್ಟು ಪರಿಶೀಲಿಸಿ ನ್ಯಾಯ ಕೊಡಿ, ಇಲ್ಲ ಅಂದರೆ ದಯಾಮರಣ ಕೊಡಿ ಅಂತ ಸರ್ಕಾರಕ್ಕೆ ವಿನಂತಿಸುತ್ತೇನೆ. ಹಾಗೆ